ಇನ್ನು ನಾಸಿಕ್ನಲ್ಲಿ ನೀಟ್ ಪರೀಕ್ಷೆ ಬರೆದಂತಹ ವಿದ್ಯಾರ್ಥಿನಿಯೊಬ್ಬರು ತಮ್ಮ ಬೇಸರ ಹೊರಹಾಕಿದ್ದಾರೆ. ಪರೀಕ್ಷೆ ರದ್ದಾಗಿದ್ದು ಯಾಕೆ ಅಂತ ವಿದ್ಯಾರ್ಥಿನಿ ದೀಪ್ತಿ ಅಳಲು ತೋಡ್ಕೊಂಡಿದ್ದಾರೆ. ಬೆಂಗಳೂರು ಮೂಲದ ವಿದ್ಯಾರ್ಥಿನಿಯವರು 3 ವರ್ಷಗಳಿಂದ ಓದಿ ಪರೀಕ್ಷೆ ಬರೆದಿದ್ದೀನಿ, ವೈದ್ಯ ಆಗಬೇಕು ಅಂತ ಹೇಳಿ ನಾಸಿಕ್ನಲ್ಲಿ ಕೋಚಿಂಗ್ ಪಡೆದಿದ್ದೆ. ಕಳೆದ ವರ್ಷ ನೀಟ್ನಲ್ಲಿ ಕಡಿಮೆ ರ್ಯಾಂಕ್ ಬಂದಿತ್ತು ಅಂತ 1 ವರ್ಷ ಡ್ರಾಪ್ ಮಾಡಿ ಮತ್ತೆ ಪರೀಕ್ಷೆ ಬರೆದೆ. ಈ ವರ್ಷ ಒಳ್ಳೆ ಅಂಕ ಬಂದಿತ್ತು, ಆದರೆ ಈ ರೀತಿ ಪರೀಕ್ಷೆ ರದ್ದಾಗಿದ್ದು ಬೇಸರ ತಂದಿದೆ ಅಂತ ದೀಪ್ತಿ ಅಳಲು ತೋಡ್ಕೊಂಡಿದ್ದಾರೆ. ನೀಟ್ ಚಲೋ ಆಗಿತ್ತು ನಮ್ಮದು 580 ಅದು ಮಾರ್ಕ್ಸ್ ಬರತ್ತಿದ್ದು ಕರೆ ಮತ್ತು ನೀಟ್ ಹೊಡಬೇಕಾಗ್ತದೆ. 580 ಅಂದ್ರೆ ಆಲ್ಮೋಸ್ಟ್ ಒಂದು ಫ್ರೀ ಸೀಟ್ ಸಿಗ್ತಿತ್ತು ನಿಮಗೆ ಆರಾಮ್ 1 ಡ್ರಾಪ್ನು ತೊಗೊಂಡಿರಿ. ಹಾಂ, ಹಿಂದಿನ ಸಲ 382 ರೀ, ಮತ್ತು ಈ ಸಲ 580 ಸಿಕ್ಕತ್ರಿ. ಕರೆ ಈಗ ಮತ್ತೆ ಹೋದ ವರ್ಷ ಎಷ್ಟಾಗಿತ್ತು? 382. ಓಕೆ, ಈ ಬಾರಿ 580 ಆಗಿತ್ತು. ಹಾಗಾದರೆ ಆಲ್ಮೋಸ್ಟ್ ಅಲ್ಲಿ ಕ್ಲಿಯರ್ ಆಗಿತ್ತು ನಿಮಗೆ? ಹಾಂ ಸರ್. ಮತ್ತು ಅದಕ್ಕೆ ಈಗ ರೀನೀಟ್ ಮತ್ತು ಕೊಡಬೇಕು, ಏನು ಮಾಡೋಕ್ಕಾಗೋದಿಲ್ಲ ರೀ. ಎಷ್ಟು ಕಷ್ಟ ಆಗುತ್ತಲ್ಲ ಎಕ್ಸಾಮ್ ಈ ಥರ? ಹಾಂ ಆಗತ್ತೆ, ಯಾಕಂದರೆ ನಾವಂತರೂ ನಾಶಿಕಿಂತ ಬಂದೇವು ರೀ. ಓಕೆ. ಹಾಂ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಂಬಂಧ ನಮಗೆ ಈಗ ಮಹಾರಾಷ್ಟ್ರ ನಾಸಿಕ್. ಹಾಂ, ಈಗ ನಾಸಿಕಲ್ಲೇ ಆಗಿರೋದು ಇದು ಆಲ್ಮೋಸ್ಟ್? ಹಾಂ ನಾಶಿಕ್ ಆಗಿದೆ. ಹಾಂ, ಅಲ್ಲಿ ನಿಮ್ಗೇನಾದರೂ ಇದು ಈ ಥರದ್ದು ಅನಿಸಿತ್ತಾ? ಒಟ್ಟ ಇಲ್ರಿ, ನಿಮ್ಗೆ ಗೊತ್ತಾಗಿಲ್ಲ? ಒಟ್ಟ ಇಲ್ರಿ. ಯಾವ ಎಕ್ಸಾಮ್ ಸೆಂಟ್ರಲ್ಲಿ ಆಗಿದೆ ಇದು? ಅದು ಗೊತ್ತಿಲ್ಲ, ಕರೆ ನಾಶಿಕ್ ಪ್ರೈಮ್ ಸಿಟಿ ಅಂತಾರೆ ಸೆಂಟರ್ ಸಂಬಂಧ. ನೀಟ್ ಚಲೋ ಆಗಿತ್ತು ರೀ ನಮ್ಮದು 580 ಅದು ಮಾರ್ಕ್ಸ್ ಬರತ್ತಿದ್ದು ಕರೆ ಮತ್ತು ನೀಟ್. ಮಕ್ಕಳು ತುಂಬ ಕಷ್ಟಪಟ್ಟು ಓದ್ತಾರೆ, 1 ಇಯರ್ ಡ್ರಾಪ್ ತೊಗೊಂಡು ಓದಿದ್ದಾರೆ. ನಾವು ಮಹಾರಾಷ್ಟ್ರದಲ್ಲಿ ಇರೋದು, ಬೇಸಿಕಲಿ ಕರ್ನಾಟಕದವರು ಮಹಾರಾಷ್ಟ್ರದಲ್ಲಿ ಇರೋದು. ನಮ್ಮ ಮಹಾರಾಷ್ಟ್ರ ಡೊಮಿಸೈಲ್ ತೊಗೋಬೇಕು ಅಂತ ನಾವು ಇಷ್ಟೆಲ್ಲ ಪ್ರಯತ್ನ ಮಾಡ್ತಾಯಿದ್ದೀವಿ. ಆಲ್ ಓವರ್ ಇಂಡಿಯಾದಲ್ಲಿ ಕರ್ನಾಟಕದಲ್ಲಿ ಹೆಚ್ಚಿಗೆ ಸೀಟ್ ಇದ್ದದ್ದು. ಬಟ್ ನಾವು ಮಹಾರಾಷ್ಟ್ರದಲ್ಲಿ ನಾಸಿಕ್ದಲ್ಲಿ ಇದ್ಕೊಂಡು ನಮಗೆ ಅಲ್ಲಿ ಔಟ್ ಆದದ್ದು ನಮಗೆ ನಿನ್ನೆ ಮಧ್ಯಾಹ್ನ ಆಂದಿವೆ ಬರುವಾಗ ಗೊತ್ತು. ಹೌದಾ? ಈಗ ಸಮಾಜದಲ್ಲಿ ಈ ಥರ ಜನರು ಇದ್ದೇ ಇರ್ತಾರೆ, ಕ್ರಿಮಿನಲ್ಸ್ ಇರ್ತಾರೆ. ಬಟ್ ಇದು 2024 ಆದಾಗ ಗೌರ್ಮೆಂಟ್ ಆ ಟೈಮಿಗೆ ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಟ್ಟಿದ್ರೆ ಇದು ರಿಪೀಟ್ ಆಗ್ತಿರಲಿಲ್ಲ. ಈಗ ಇಮಿಡಿಯೇಟಾಗಿ 7 ಡೇಸ್ನಲ್ಲಿ ಎಲ್ಲರೂ 3 ವರ್ಷ ಓದಿರ್ತಾರೆ, ಈಗ ರಿಲ್ಯಾಕ್ಸ್ ಆಗಿರ್ತಾರೆ ಎಲ್ಲರೂ. ಮತ್ತೆ ಸ್ಟಡಿ ಮಾಡೋ ಅಂದರೆ ಹಿಂದೆ ಬಂದ ಸ್ಕೋರ್ ಈ ಸಾರಿ ಬರ್ತು ಇಲ್ಲೋ ಗೊತ್ತಿಲ್ಲಲ್ಲ. ಅಲ್ಲ, ಅವರು ಪಾಪ 1 ವರ್ಷ ಅದಕ್ಕಂತಾನೆ ಡ್ರಾಪ್ ಮಾಡಿ ತೊಗೊಂಡಿದ್ದು ಸರ್. ನಾವು ಡ್ರಾಪ್ ಮಾಡಿ ತೊಗೊಂಡಿದ್ದೀವಿ. ಬಟ್ ಲೆಟ್ ಅಸ್ ಸಿ ಏನು ಲಕ್ ಏನಾಗುತ್ತೆ ಹೇಳಲಿಕ್ಕಾಗಲ್ಲ. ಓಕೆ, ಈಗ ಇಲ್ಲಿ ಬಂದಿದ್ದೀರಾ ಅಂದರೆ ಅಲ್ಲಿ ಸೀಟ್ ಕಷ್ಟ ಅಂತಾನೆ ಮೆರಿಟಲ್ ಅಂದರೆ ನನಗೆ ಅಲ್ಲಿ ಡೊಮಿಸೈಲು ನಾನು ಓದಿದ್ದು ಹುಟ್ಟಿ ಬೆಳೆದದ್ದು ಕರ್ನಾಟಕ. ನನಗೆ ಅದು ಕ್ಲಾಸ್ ಸಿನಲ್ಲಿ ನನಗೊಂದು ಇಲ್ಲಿ ಅಪಾರ್ಚುನಿಟಿ ಅವಕಾಶ ಇದೆ. ನಾನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದಿದ್ದೀನಿ. ನಿನ್ನೆ ಅರ್ಧ ದಾರಿ ಬಂದ ಮೇಲೆ ನನಗೆ ಗೊತ್ತಾಯಿತು ನೀಟ್ ಪೇಪರ್ ರೀ ಎಕ್ಸಾಮ್ ಆಗುತ್ತೆ ಅಂತ. ಎಷ್ಟು ಬೇಜಾರಾಯ್ತು ಸರ್ ಕೇಳಿದ ತಕ್ಷಣ? ತುಂಬ ಇದು ಗೌರ್ಮೆಂಟ್ ಫೇಲ್ಯೂರ್ ಸರ್, ಇದು ಇನ್ನೇನೂ ಇಲ್ಲ. ಯಾಕಂದರೆ 2024ನಲ್ಲಿ ಇವರು ಇದೇ ಥರ ಆಗಿತ್ತು, ಟ್ಯಾಪಿಂಗ್ ಆಗಿತ್ತು. ಆ ಟೈಮಿಗೆ ಅವ್ರಿಗೆ ಸರಿಯಾಗಿ ಪನಿಷ್ ಮಾಡಿದ್ರೆ ಈ ಕ್ವಶನ್ ಬರ್ತಿರ್ಲಿಲ್ಲ. ಸುಮ್ಮನೆ ಏನಾದರೂ ಈ ಟೈಮಿಗೆಲ್ಲ ಗೌರ್ಮೆಂಟ್ ಓಡಾಡುತ್ತೆ, ಎಲ್ಲ ಹೇಳುತ್ತೆ. ಆದರೆ NTA ಸಿಬ್ಬಂದಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ 100%. ವಿದೌಟ್ NTA ಸಿಬ್ಬಂದಿ ಆಗಲ್ಲ ಸರ್. ಇದು ಅವರೇ ಕೈ ಬರಹದಿಂದ ಇದನ್ನು ಸೋರಿಕೆ ಮಾಡಿ ಅದು ಅಷ್ಟು ಇಟ್ ಈಸ್